ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಎಸ್ ವಾಲ್ಮೀಕಿ ಅಂತ, ಕೋಆಪರೇಟಿವ್ ಸೊಸೈಟಿ ಡೈರೆಕ್ಟರ್. ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆಯ ಕುಟನಹಳ್ಳಿ ಗ್ರಾಮದಲ್ಲಿ ಮೃಗಶಿರ ಮಳೆ ಕೂಡುವ ಪ್ರಯುಕ್ತ ಉಚಿತವಾಗಿ ಅಸ್ತಮ ಔಷಧಿಯನ್ನು ನೀಡಲಾಗ್ತಾಯಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಉಚಿತವಾಗಿ ಔಷಧಿಯನ್ನು ನೀಡಲಾಗುತ್ತದೆ. ಸುಮಾರು 60ರಿಂದ 65 ವರ್ಷಗಳಿಂದ ಈ ಒಂದು ಔಷಧಿಯನ್ನು ವಿತರಣೆ ಮಾಡ್ತಾ ಬಂದಿದ್ದಾರೆ. ಔಷಧಿಯನ್ನು ಅಶೋಕರಾವ್ ವ್ಯಾಸರಾವ್ ಕುಲಕರ್ಣಿ ಅವರು ಔಷಧಿಯನ್ನು ವಿತರಿಸ್ತಾ ಬಂದಿದ್ದಾರೆ. ಹಾಗೆ ಇಲ್ಲಿ ಬರುವಂಥ ಅಸ್ತಮಾ ರೋಗಿಗಳಿಗೆ ಉಚಿತವಾಗಿ ಅನ್ನ ಸಂತರ್ಪಣೆಯನ್ನು ಗಂಗಾವತಿಯ ರಾಯಚೂರು ಶಿವಯ್ಯ ಶೆಟ್ಟಿ ಅವರ ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳು ಸಹ ಈ ಒಂದು ಬರುವಂಥ ಎಲ್ಲ ಸರ್ವ ಅಸ್ತಮಾ ರೋಗಿಗಳಿಗೆ ಉಚಿತವಾಗಿ ಅನ್ನ ಸಂತರ್ಪಣೆಯನ್ನು ನೀಡ್ತಾ ಬಂದಿದ್ದಾರೆ. ನಾವೆಲ್ಲರೂ ಗ್ರಾಮದಲ್ಲಿ ಮೊದಲು ಈ ಒಂದು ಮಳೆ ಕೂಡುವುದಕ್ಕಿಂತ ಒಂದು ವಾರ ಮುಂಚಿತವಾಗಿ ಊರು ತುಂಬೆಲ್ಲ ಡಂಗೂರ ಸಾರುವುದರ ಮೂಲಕ ಒಂದು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡು ಆ ಸಭೆಯಲ್ಲಿ ನಮ್ಮ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿ ನಮಗೆ ಎಲ್ಲ ನಮ್ಮ ಯುವಕ ಮಿತ್ರರಿಗೆ ಮಾರ್ಗದರ್ಶನ ಮಾಡ್ತಾರೆ. ಅಶೋಕರಾವ್ ವ್ಯಾಸರಾವ್ ಕುಲಕರ್ಣಿ ಅವರ ಅಭಿಪ್ರಾಯದ ಮೇರೆಗೆ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸುಮಾರು 150ರಿಂದ 200 ಯುವಕರು ಸೇರಿ ಎಲ್ಲ ಬಂದಂತಹ ಅಸ್ತಮಾ ರೋಗಿಗಳನ್ನು ಸುಮಾರು 8ರಿಂದ 10 ಎಕರೆ ಜಾಗದಲ್ಲಿ ಸಾಲಾಗಿ ಸರತಿ ಸಾಲಿನಲ್ಲಿ ಕೂರಿಸುವುದರ ಮೂಲಕ ಅವರೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಸಾಲಿನಲ್ಲಿ ಒಬ್ಬ ಯುವಕ, ಅವನಿಂದ 10 ಜನ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ಅವರೆಲ್ಲರಿಗೂ ಒಂದು ಔಷಧಿಯನ್ನು ವಿತರಿಸುವ ಒಂದು ಕಾರ್ಯಕಲ್ಪವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅವತ್ತಿನ ದಿವಸದಲ್ಲಿ ನಮ್ಮ ಗ್ರಾಮದ ಎಲ್ಲ ಯುವಕ ಮಿತ್ರರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಸಹ ಅವತ್ತಿನ ದಿವಸ ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು ಈ ಒಂದು ಪುಣ್ಯದ ಕೆಲಸ, ಈ ಒಂದು ರೋಗಿಯ ಸೇವೆ ಮಾಡುವುದು ಒಂದು ಪುಣ್ಯದ ಕೆಲಸವಿದ್ದಂತೆ ಈ ಒಂದು ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿ ಈ ಒಂದು ಸೇವೆಯನ್ನು ಒಂದು ದಿನದ ಮಟ್ಟಿಗೆ ಎಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು ಈ ಒಂದು ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ, ಮುಂದೇನೂ ಮಾಡುತ್ತೇವೆ. ಇದಕ್ಕೆ ಹಲವಾರು ಸೌಲಭ್ಯಗಳು ಸರ್ಕಾರದಿಂದ ಈಗಾಗಲೇ ಆರೋಗ್ಯ ಸೇವೆ ಮತ್ತು ಪೊಲೀಸ್ ಇಲಾಖೆಯ ಸೇವೆ ಸಹ ಈಗಾಗಲೇ ದೊರೀತಾ ಇದ್ದು, ಈ ಒಂದು ವಾತಾವರಣದ ಅಸ್ತವ್ಯಸ್ತವಾದಲ್ಲಿ ಬಂದಂಥ ಜನರಿಗೆ ವಸತಿ ವ್ಯವಸ್ಥೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಈ ಒಂದು ದಿನದ ಕಡೆ ನಮ್ಮ ಗ್ರಾಮದ ಕಡೆ ಗಮನ ಹರಿಸಿ ಬಂದಂಥ ಎಲ್ಲ ಸರ್ವ ರೋಗಿಗಳಿಗೆ ಒಂದು ವಸತಿ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ ಅವರಲ್ಲಿ ಮೊದಲನೇದಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಚಾನಲ್ನ ಮುಖಾಂತರ ದಯವಿಟ್ಟು ಈ ಒಂದು ಸೇವೆಗೆ ತಾವು ಭಾಜನರಾಗಿ ಬಂದಂಥ ಎಲ್ಲ ರೋಗಿಗಳಿಗೆ ಅನುಕೂಲಕರವಾಗಿ ಮಾಡಿಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಗ್ರಾಮದ ಎಲ್ಲ ಮಹಿಳಾ ಮಾತೆಯರು ಮತ್ತು ಗ್ರಾಮದ ಗುರು ಹಿರಿಯರು ಮತ್ತು ಎಲ್ಲ ಯುವಕ ಮಿತ್ರರು ಈ ಒಂದು ದಿನದ ಪುಣ್ಯದ ಸೇವೆಯಲ್ಲಿ ಭಾಗಿಯಾಗಿ ಅವರೆಲ್ಲರಿಗೂ ಉಚಿತವಾಗಿ ಅನ್ನ ಸಂತರ್ಪಣೆಯನ್ನು ಬಡಿಸುವುದರ ಮೂಲಕ, ಉಚಿತವಾಗಿ ಔಷಧಿಯನ್ನು ನೀಡುವುದರ ಮೂಲಕ ತಮ್ಮ ಸೇವೆಯನ್ನು ಕಲ್ಪಿಸುತ್ತಾ ಬಂದಿದ್ದಾರೆ. ಮುಂದೆನೂ ನಾವೆಲ್ಲರ ಈ ಒಂದು ಸೇವೆಯನ್ನು ಮಾಡುತ್ತೇವೆ ಅಂತ ಈ ಮೂಲಕ ಹೇಳ್ತೇನೆ.